ಮಡಿಕೇರಿಯಲ್ಲಿರುವಂತಹ ನೀರಾವರಿ ಕಚೇರಿಯಲ್ಲಿ ನೀರೇ ನೀರು ಅಂತ ಸುದ್ದಿ ಮಾಡಲಾಗಿದೆ. ಗಾಳಿ ಮಳೆಗೆ ಕಟ್ಟಡ ಬಿರುಕು ಬಿಟ್ಟು ಕುಸಿಯುವ ಹಂತಕ್ಕೆ ತಲುಪಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿ ಮಾಡಿ ಒಂದೇ ದಿನದಲ್ಲಿ ಕಚೇರಿ ಬಂದಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕುಸಿಯುವ ಕಟ್ಟಡದಿಂದ ಕೊನೆಗೂ ಸಿಬ್ಬಂದಿಗೆ ಮುಕ್ತಿ. ಮಡಿಕೇರಿಯ ಕುಡಿಯುವ ನೀರು ಕಚೇರಿ ಸ್ಥಳಾಂತರ. ಕಚೇರಿಗೆ ಹಾಕಲಾಗಿರುವ ಬೀಗ, ನೂತನ ಕಚೇರಿಯಲ್ಲಿ ಕೆಲಸ. ಇದು ಸದ್ಯ ಮಡಿಕೇರಿಯಲ್ಲಿದ್ದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ ಕಚೇರಿ ದೃಶ್ಯ. ಮಡಿಕೇರಿ ಕೋಟೆಯೊಳಗೆ ಶಿಥಿಲಾವಸ್ಥೆಯಲ್ಲಿದ್ದ ಪುರಾತನ ಕಟ್ಟಡದಲ್ಲಿ ನೀರಾವರಿ ಇಲಾಖೆ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಧಾರಾಕಾರ ಮಳೆಯ ನಡುವೆ ಒಟ್ಟು 13 ಸಿಬ್ಬಂದಿಗಳು ಜೀವ ಭಯದಲ್ಲಿ ಕೆಲಸ ಮಾಡುತ್ತಿದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಎಚ್ಚರಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸುದ್ದಿ. ಕೋಟೆ ಆವರಣದಲ್ಲಿ ಕೋಟೆ ಕಟ್ಟಡ ಮತ್ತು ಇಲ್ಲಿ ಇದ್ದಂತಹ ಕಚೇರಿ ಶಿಥಿಲಾವಸ್ಥೆಗೆ ಹೋಗಿತ್ತು. ಅದರಲ್ಲಿ ಸಂಪೂರ್ಣ ನೀರಿತ್ತು. ನೀರಾವರಿ ಇಲಾಖೆ ಮೊನ್ನೆ ಹೇಳಿದ್ದೆ ಯಾವ ರೀತಿ ನೀರಿತ್ತು, ನೆಲದಲ್ಲಿ ಈಜಾರ್ಬೋಯ್ತು, ಅಷ್ಟು ನೀರಿತ್ತು. ಆಮೇಲೆ ಅದೇ ಟೈಮಲ್ಲಿ ಇಲ್ಲಿ ರಿಪಬ್ಲಿಕ್ ಟಿವಿ ಅವರು ಸಹ ಇಲ್ಲಿ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇದ್ರು. ಅವರು ನನ್ನ ಇಂಟರ್ವ್ಯೂ ಮಾಡಿದ್ರು. ಹಾಗೆ ಮಾಡಿದಾಗ ನಾನು ಹೇಳಿದೆ ಈಗ ಆಗಿದೆ ಅಂತ ಹೇಳಿದ್ದ. ನಿಜಕ್ಕೂ ನಾನು ಶ್ಲಾಘಿಸಬೇಕು. ಇದಕ್ಕೆ ನಿಜವಾದ ಶ್ಲಾಘನೆ ರಿಪಬ್ಲಿಕ್ ಕನ್ನಡ ಟಿವಿ ಅವರಿಗೆ ಸಲ್ಲಬೇಕಾಗುತ್ತೆ. ಇನ್ನು ಕಚೇರಿಯನ್ನ ಬಂದ್ ಮಾಡಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕೆಲವು ದಿನಗಳ ಬಳಿಕ ಬದಲಿ ಕಟ್ಟಡದ ವ್ಯವಸ್ಥೆ ಮಾಡಲು ಸಿದ್ದತೆ ನಡೆಯುತ್ತಿದೆ. ರಿಪಬ್ಲಿಕ್ ಕನ್ನಡ ವರದಿಯಿಂದ ಅಪಾಯದಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗೆ ಮುಕ್ತಿ ಸಿಕ್ಕಿದೆ ಎಂದು ಜನ ಶ್ಲಾಘಿಸಿದ್ದಾರೆ. ರಿಪಬ್ಲಿಕ್ ಟಿವಿ ಅವರು ಇದನ್ನ ವರದಿ ಮಾಡಿದ ತಕ್ಷಣ ಅವರು ಅಲ್ಲಿಂದ ಇದನ್ನ ಎಚ್ಚೆತ್ತುಕೊಂಡು ಬೇರೆಡೆಗೆ ಒಳ್ಳೆ ಜಾಗಕ್ಕೆ ಸ್ಥಳಾಂತರ ಮಾಡಿರುವಂತದ್ದು ಒಂದು ಒಳ್ಳೆಯ ಕೆಲಸ. ಈ ರೀತಿಯಾಗಿ ಸರ್ಕಾರ ಕೂಡಲೇ ಇಂಥ ವಿಷಯಗಳಲ್ಲಿ ಅವರೇ ಸ್ವತಃ ಅದನ್ನ ಪರಿಶೀಲನೆ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಅವರಿಗೆ ಈ ಮೂಲಕ ಧನ್ಯವಾದವನ್ನು ಹೇಳ್ತೇನೆ. ಗಾಳಿ ಮಳೆಯಲ್ಲಿ ಜೀವ ಭಯದ ನಡುವೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ನಮ್ಮ ವರದಿಯಿಂದ ನೆಮ್ಮದಿಯ ನಿಟ್ಟಿಸಿರು ಬಿಡುವಂತಾಗಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಗಾರೆಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿರುವಂತಹ ನೀರಾವರಿ ಕಚೇರಿಯಲ್ಲಿ ನೀರೇ ನೀರು ಅಂತ ಸುದ್ದಿ ಮಾಡಲಾಗಿದೆ. ಗಾಳಿ ಮಳೆಗೆ ಕಟ್ಟಡ ಬಿರುಕು ಬಿಟ್ಟು ಕುಸಿಯುವ ಹಂತಕ್ಕೆ ತಲುಪಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿ ಮಾಡಿ ಒಂದೇ ದಿನದಲ್ಲಿ ಕಚೇರಿ ಬಂದಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕುಸಿಯುವ ಕಟ್ಟಡದಿಂದ ಕೊನೆಗೂ ಸಿಬ್ಬಂದಿಗೆ ಮುಕ್ತಿ. ಮಡಿಕೇರಿಯ ಕುಡಿಯುವ ನೀರು ಕಚೇರಿ ಸ್ಥಳಾಂತರ. ಕಚೇರಿಗೆ ಹಾಕಲಾಗಿರುವ ಬೀಗ, ನೂತನ ಕಚೇರಿಯಲ್ಲಿ ಕೆಲಸ. ಇದು ಸದ್ಯ ಮಡಿಕೇರಿಯಲ್ಲಿದ್ದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ ಕಚೇರಿ ದೃಶ್ಯ. ಮಡಿಕೇರಿ ಕೋಟೆಯೊಳಗೆ ಶಿಥಿಲಾವಸ್ಥೆಯಲ್ಲಿದ್ದ ಪುರಾತನ ಕಟ್ಟಡದಲ್ಲಿ ನೀರಾವರಿ ಇಲಾಖೆ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಧಾರಾಕಾರ ಮಳೆಯ ನಡುವೆ ಒಟ್ಟು 13 ಸಿಬ್ಬಂದಿಗಳು ಜೀವ ಭಯದಲ್ಲಿ ಕೆಲಸ ಮಾಡುತ್ತಿದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಎಚ್ಚರಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸುದ್ದಿ. ಕೋಟೆ ಆವರಣದಲ್ಲಿ ಕೋಟೆ ಕಟ್ಟಡ ಮತ್ತು ಇಲ್ಲಿ ಇದ್ದಂತಹ ಕಚೇರಿ ಶಿಥಿಲಾವಸ್ಥೆಗೆ ಹೋಗಿತ್ತು. ಅದರಲ್ಲಿ ಸಂಪೂರ್ಣ ನೀರಿತ್ತು. ನೀರಾವರಿ ಇಲಾಖೆ ಮೊನ್ನೆ ಹೇಳಿದ್ದೆ ಯಾವ ರೀತಿ ನೀರಿತ್ತು, ನೆಲದಲ್ಲಿ ಈಜಾರ್ಬೋಯ್ತು, ಅಷ್ಟು ನೀರಿತ್ತು. ಆಮೇಲೆ ಅದೇ ಟೈಮಲ್ಲಿ ಇಲ್ಲಿ ರಿಪಬ್ಲಿಕ್ ಟಿವಿ ಅವರು ಸಹ ಇಲ್ಲಿ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇದ್ರು. ಅವರು ನನ್ನ ಇಂಟರ್ವ್ಯೂ ಮಾಡಿದ್ರು. ಹಾಗೆ ಮಾಡಿದಾಗ ನಾನು ಹೇಳಿದೆ ಈಗ ಆಗಿದೆ ಅಂತ ಹೇಳಿದ್ದ. ನಿಜಕ್ಕೂ ನಾನು ಶ್ಲಾಘಿಸಬೇಕು. ಇದಕ್ಕೆ ನಿಜವಾದ ಶ್ಲಾಘನೆ ರಿಪಬ್ಲಿಕ್ ಕನ್ನಡ ಟಿವಿ ಅವರಿಗೆ ಸಲ್ಲಬೇಕಾಗುತ್ತೆ. ಇನ್ನು ಕಚೇರಿಯನ್ನ ಬಂದ್ ಮಾಡಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕೆಲವು ದಿನಗಳ ಬಳಿಕ ಬದಲಿ ಕಟ್ಟಡದ ವ್ಯವಸ್ಥೆ ಮಾಡಲು ಸಿದ್ದತೆ ನಡೆಯುತ್ತಿದೆ. ರಿಪಬ್ಲಿಕ್ ಕನ್ನಡ ವರದಿಯಿಂದ ಅಪಾಯದಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗೆ ಮುಕ್ತಿ ಸಿಕ್ಕಿದೆ ಎಂದು ಜನ ಶ್ಲಾಘಿಸಿದ್ದಾರೆ. ರಿಪಬ್ಲಿಕ್ ಟಿವಿ ಅವರು ಇದನ್ನ ವರದಿ ಮಾಡಿದ ತಕ್ಷಣ ಅವರು ಅಲ್ಲಿಂದ ಇದನ್ನ ಎಚ್ಚೆತ್ತುಕೊಂಡು ಬೇರೆಡೆಗೆ ಒಳ್ಳೆ ಜಾಗಕ್ಕೆ ಸ್ಥಳಾಂತರ ಮಾಡಿರುವಂತದ್ದು ಒಂದು ಒಳ್ಳೆಯ ಕೆಲಸ. ಈ ರೀತಿಯಾಗಿ ಸರ್ಕಾರ ಕೂಡಲೇ ಇಂಥ ವಿಷಯಗಳಲ್ಲಿ ಅವರೇ ಸ್ವತಃ
ಅದನ್ನ ಪರಿಶೀಲನೆ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಅವರಿಗೆ ಈ ಮೂಲಕ ಧನ್ಯವಾದ ಹೇಳ್ತೇನೆ. ಗಾಳಿ ಮಳೆಯಲ್ಲಿ ಜೀವ ಭಯದ ನಡುವೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ನಮ್ಮ ವರದಿಯಿಂದ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಗಾರಿಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿರುವಂತಹ ನೀರಾವರಿ ಕಚೇರಿಯಲ್ಲಿ ನೀರೇ ನೀರು ಅಂತ ಸುದ್ದಿ ಮಾಡಲಾಗಿದೆ. ಗಾಳಿ ಮಳೆಗೆ ಕಟ್ಟಡ ಬಿರುಕು ಬಿಟ್ಟು ಕುಸಿಯುವ ಹಂತಕ್ಕೆ ತಲುಪಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿ ಮಾಡಿ ಒಂದೇ ದಿನದಲ್ಲಿ ಕಚೇರಿ ಬಂದಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕುಸಿಯುವ ಕಟ್ಟಡದಿಂದ ಕೊನೆಗೂ ಸಿಬ್ಬಂದಿಗೆ ಮುಕ್ತಿ. ಮಡಿಕೇರಿಯ ಕುಡಿಯುವ ನೀರು ಕಚೇರಿ ಸ್ಥಳಾಂತರ. ಕಚೇರಿಗೆ ಹಾಕಲಾಗಿರುವ ಬೀಗ, ನೂತನ ಕಚೇರಿಯಲ್ಲಿ ಕೆಲಸ. ಇದು ಸದ್ಯ ಮಡಿಕೇರಿಯಲ್ಲಿದ್ದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ ಕಚೇರಿ ದೃಶ್ಯ. ಮಡಿಕೇರಿ ಕೋಟೆಯೊಳಗೆ ಶಿಥಿಲಾವಸ್ಥೆಯಲ್ಲಿದ್ದ ಪುರಾತನ ಕಟ್ಟಡದಲ್ಲಿ ನೀರಾವರಿ ಇಲಾಖೆ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಧಾರಾಕಾರ ಮಳೆಯ ನಡುವೆ ಒಟ್ಟು 13 ಸಿಬ್ಬಂದಿಗಳು ಜೀವ ಭಯದಲ್ಲಿ ಕೆಲಸ ಮಾಡುತ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಎಚ್ಚರಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸುದ್ದಿ. ಕೋಟೆ ಆವರಣದಲ್ಲಿ ಕೋಟೆ ಕಟ್ಟಡ ಮತ್ತು ಇಲ್ಲಿ ಇದ್ದಂತ ಕಚೇರಿ ಶಿಥಿಲಾವಸ್ಥೆಗೆ ಹೋಗಿತ್ತು. ಅದ್ರಲ್ಲಿ ಸಂಪೂರ್ಣ ನೀರಿತ್ತು. ನೀರಾವರಿ ಇಲಾಖೆ ಮೊನ್ನೆ ಹೇಳಿದ್ದೆ ಯಾವ ರೀತಿ ನೀರಿತ್ತು ಅಂದ್ರೆ ನೆಲದಲ್ಲಿ ಈಜಾಡ್ಬೋಯ್ತು, ಅಷ್ಟು ನೀರಿತ್ತು. ಆಮೇಲೆ ಅದೇ ಟೈಮಲ್ಲಿ ಇಲ್ಲಿ ರಿಪಬ್ಲಿಕ್ ಟಿವಿ ಅವರು ಸಹ ಇಲ್ಲಿ ಇದು ಮಾಡ್ತಾ ಇದ್ರು, ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇದ್ರು. ಅವರು ನನ್ನ ಇಂಟರ್ವ್ಯೂ ಮಾಡಿದ್ರು. ಹಾಗೆ ಮಾಡಿದಾಗ ನಾನು ಹೇಳಿದೆ ಈಗ ಆಗಿದೆ ಅಂತ ಹೇಳಿದ. ನಿಜಕ್ಕೂ ನಾನು ಶ್ಲಾಘಿಸಬೇಕು. ಇದಕ್ಕೆ ನಿಜವಾದ ಶ್ಲಾಘನೆ ರಿಪಬ್ಲಿಕ್ ಕನ್ನಡ ಟಿವಿ ಅವರಿಗೆ ಸಲ್ಲಬೇಕಾಗುತ್ತೆ. ಇನ್ನು ಕಚೇರಿಯನ್ನ ಬಂದ್ ಮಾಡಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕೆಲವು ದಿನಗಳ ಬಳಿಕ ಬದಲಿ ಕಟ್ಟಡದ ವ್ಯವಸ್ಥೆ ಮಾಡಲು ಸಿದ್ದತೆ ನಡೆಯುತ್ತಿದೆ. ರಿಪಬ್ಲಿಕ್ ಕನ್ನಡ ವರದಿಯಿಂದ ಅಪಾಯದಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗೆ ಮುಕ್ತಿ ಸಿಕ್ಕಿದೆ ಎಂದು ಜನ ಶ್ಲಾಘಿಸಿದ್ದಾರೆ. ರಿಪಬ್ಲಿಕ್ ಟಿವಿ ಅವರು ಇದನ್ನ ವರದಿ ಮಾಡಿದ ತಕ್ಷಣ ಅವರು ಅಲ್ಲಿಂದ ಇದನ್ನ ಎಚ್ಚೆತ್ತುಕೊಂಡು ಬೇರೆಡೆಗೆ ಒಳ್ಳೆ ಜಾಗಕ್ಕೆ ಸ್ಥಳಾಂತರ ಮಾಡಿರುವಂತದ್ದು ಒಂದು ಒಳ್ಳೆಯ ಕೆಲಸ. ಈ ರೀತಿಯಾಗಿ ಸರ್ಕಾರ ಕೂಡಲೇ ಇಂಥ ವಿಷಯಗಳಲ್ಲಿ ಅವರೇ ಸ್ವತಃ ಅದನ್ನ ಪರಿಶೀಲನೆ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಅವರಿಗೆ ಈ ಮೂಲಕ ಧನ್ಯವಾದ ಹೇಳ್ತೇನೆ. ಗಾಳಿ ಮಳೆಯಲ್ಲಿ ಜೀವ ಭಯದ ನಡುವೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ನಮ್ಮ ವರದಿಯಿಂದ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಗಾರಿಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿರುವಂತಹ ನೀರಾವರಿ ಕಚೇರಿಯಲ್ಲಿ ನೀರೇ ನೀರು ಅಂತ ಸುದ್ದಿ ಮಾಡಲಾಗಿದೆ. ಗಾಳಿ ಮಳೆಗೆ ಕಟ್ಟಡ ಬಿರುಕು ಬಿಟ್ಟು ಕುಸಿಯುವ ಹಂತಕ್ಕೆ ತಲುಪಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿ ಮಾಡಿ ಒಂದೇ ದಿನದಲ್ಲಿ ಕಚೇರಿ ಬಂದಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕುಸಿಯುವ ಕಟ್ಟಡದಿಂದ ಕೊನೆಗೂ ಸಿಬ್ಬಂದಿಗೆ ಮುಕ್ತಿ. ಮಡಿಕೇರಿಯ ಕುಡಿಯುವ ನೀರು ಕಚೇರಿ ಸ್ಥಳಾಂತರ. ಕಚೇರಿಗೆ ಹಾಕಲಾಗಿರುವ ಬೀಗ, ನೂತನ ಕಚೇರಿಯಲ್ಲಿ ಕೆಲಸ. ಇದು ಸದ್ಯ ಮಡಿಕೇರಿಯಲ್ಲಿದ್ದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ ಕಚೇರಿ ದೃಶ್ಯ. ಮಡಿಕೇರಿ ಕೋಟೆಯೊಳಗೆ ಶಿಥಿಲಾವಸ್ಥೆಯಲ್ಲಿದ್ದ ಪುರಾತನ ಕಟ್ಟಡದಲ್ಲಿ ನೀರಾವರಿ ಇಲಾಖೆ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಧಾರಾಕಾರ ಮಳೆಯ ನಡುವೆ ಒಟ್ಟು 13 ಸಿಬ್ಬಂದಿಗಳು ಜೀವ ಭಯದಲ್ಲಿ ಕೆಲಸ ಮಾಡುತ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಎಚ್ಚರಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸುದ್ದಿ. ಕೋಟೆ ಆವರಣದಲ್ಲಿ ಕೋಟೆ ಕಟ್ಟಡ ಮತ್ತು ಇಲ್ಲಿ ಇದ್ದಂತ ಕಚೇರಿ ಶಿಥಿಲಾವಸ್ಥೆಗೆ ಹೋಗಿತ್ತು. ಅದ್ರಲ್ಲಿ ಸಂಪೂರ್ಣ ನೀರಿತ್ತು. ನೀರಾವರಿ ಇಲಾಖೆ ಮೊನ್ನೆ ಹೇಳಿದ್ದೆ ಯಾವ ರೀತಿ ನೀರಿತ್ತು ಅಂದ್ರೆ ನೆಲದಲ್ಲಿ ಈಜಾಡ್ಬೋಯ್ತು, ಅಷ್ಟು ನೀರಿತ್ತು. ಆಮೇಲೆ ಅದೇ ಟೈಮಲ್ಲಿ ಇಲ್ಲಿ ರಿಪಬ್ಲಿಕ್ ಟಿವಿ ಅವರು ಸಹ ಇಲ್ಲಿ ಇದು ಮಾಡ್ತಾ ಇದ್ರು, ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇದ್ರು. ಅವರು ನನ್ನ ಇಂಟರ್ವ್ಯೂ ಮಾಡಿದ್ರು. ಹಾಗೆ ಮಾಡಿದಾಗ ನಾನು ಹೇಳಿದೆ ಈಗ ಆಗಿದೆ ಅಂತ ಹೇಳಿದ. ನಿಜಕ್ಕೂ ನಾನು ಶ್ಲಾಘಿಸಬೇಕು. ಇದಕ್ಕೆ ನಿಜವಾದ ಶ್ಲಾಘನೆ ರಿಪಬ್ಲಿಕ್ ಕನ್ನಡ ಟಿವಿ ಅವರಿಗೆ ಸಲ್ಲಬೇಕಾಗುತ್ತೆ. ಇನ್ನು ಕಚೇರಿಯನ್ನ ಬಂದ್ ಮಾಡಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕೆಲವು ದಿನಗಳ ಬಳಿಕ ಬದಲಿ ಕಟ್ಟಡದ ವ್ಯವಸ್ಥೆ ಮಾಡಲು ಸಿದ್ದತೆ ನಡೆಯುತ್ತಿದೆ. ರಿಪಬ್ಲಿಕ್ ಕನ್ನಡ ವರದಿಯಿಂದ ಅಪಾಯದಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗೆ ಮುಕ್ತಿ ಸಿಕ್ಕಿದೆ ಎಂದು ಜನ ಶ್ಲಾಘಿಸಿದ್ದಾರೆ. ರಿಪಬ್ಲಿಕ್ ಟಿವಿ ಅವರು ಇದನ್ನ ವರದಿ ಮಾಡಿದ ತಕ್ಷಣ
ಅವರು ಅಲ್ಲಿಂದ ಇದನ್ನ ಎಚ್ಚೆತ್ತುಕೊಂಡು ಬೇರೆಡೆಗೆ ಒಳ್ಳೆ ಜಾಗಕ್ಕೆ ಸ್ಥಳಾಂತರ ಮಾಡಿರುವಂತದ್ದು ಒಂದು ಒಳ್ಳೆಯ ಕೆಲಸ. ಈ ರೀತಿಯಾಗಿ ಸರ್ಕಾರ ಕೂಡಲೇ ಇಂಥ ವಿಷಯಗಳಲ್ಲಿ ಅವರೇ ಸ್ವತಃ ಅದನ್ನ ಪರಿಶೀಲನೆ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಅವರಿಗೆ ಈ ಮೂಲಕ ಧನ್ಯವಾದವನ್ನು ಹೇಳ್ತೇನೆ. ಗಾಳಿ ಮಳೆಯಲ್ಲಿ ಜೀವ ಭಯದ ನಡುವೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ನಮ್ಮ ವರದಿಯಿಂದ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.